ಹಲೋ ಗೈಸ್, ಇದೊಂದು ಡಿಫ್ರೆಂಟ್ ವಿಡಿಯೋ. ಇದು ಒಂಥರ ಕಂಟೆಂಟ್ ಚೇಂಜ್ ಕಂಟೆಂಟ್. ಇದು ಯಾವ ತರ ಅಂದ್ರೆ ನಮ್ಮ ಹುಡುಗರೆಲ್ಲ ಬೈಕ್ ಎತ್ಕೊಂಡು ಒಂದ್ ರೌಂಡ್ ಹಾಕೋಣ ಅಂತ ಎತ್ಕೊಂಡು ಹೋದ್ರೆ ಬೈಕು ಹೊಸಕೋಟೆದಾಗ ಕಾಫಿ ಚೆನ್ನಾಗಿರ್ತದೆ ಅಂತ ಹೇಳಿದ್ರು ನಮ್ಮ ಹುಡುಗರು. ಕಾಫಿ ಕುಡಿಯೋಣ ಅಂತ ಹೋಗಿ ನಾವು ಕುಡ್ದಿದ್ದಲ್ಲಿ ಟೀ ಕುಡಿದ್ರಿ. अच्छा ठीक है. ನಮ್ಮ ಹುಡುಗನ್ಯಾರ ಟೀ ಕುಡಿಯೋ ಟೈಮ್ನಾಗ ಮಗ ಏರ್ಪೋರ್ಟ್ ಆಗ ಸೂಪರ್ ಇರ್ತ ಟೀ ಅಂದ್ಬಿಟ್ಟು ನಾವು ಅದೇ ಗ್ಯಾಪಾಗ ನಮ್ಮ ಹುಡುಗರೆಲ್ಲ ಏರ್ಪೋರ್ಟ್ ಹೋಗಿಬೇಕು ಅಂದ್ಬಿಟ್ಟು ಶಿಸ್ತಾಗ ಬೈಕ್ ಎತ್ಕೊಂಡು ಇದು ಹೋಗಿದ್ದೆ ನಾವು ಏರ್ಪೋರ್ಟ್ ಆಗೆಲ್ಲ ಒಂದ್ ರೌಂಡ್ ಆಗ್ತಾ ಇರ್ ಫುಲ್ಲು ಬಂದಿದ್ದಾಗೆ ಇದೆ ಅಂದ್ಬಿಟ್ಟು ನೀಟಾಗಿ ಒಂದ್ ಕಡೆಯಿಂದ ಏರ್ಪೋರ್ಟ್ನೆಲ್ಲ ಒಂದ್ ಲುಕ್ ಆಗ್ತಾ ಇದ್ರಿ. ನೋಡ್ರಿ ಫುಲ್ಲು ಹೆಂಗೈತೆ ಲೈಟಿಂಗ್ಸ್ ಮಾತ್ರ ಸೂಪರ್ ಆಗೈತೆ. ಸುತ್ತೂರು ಒಂದ್ ಲುಕ್ ಹಾಕವಾಗ ನಂಗೆ ಇನ್ನೊಂದ್ ಗ್ಯಾಪ್ ಬಂತು. ಏನಪ್ಪಾ ಅಂದ್ರೆ ನನ್ ಡಿಪ್ಲೊಮಾ ಓದವಾಗ ನನ್ ಇನ್ನೊಬ್ಬನ್ ಫ್ರೆಂಡ್ ಇದ್ನು, ಅವನು ಇಲ್ಲೇ ಕೆಲ್ಸ ಮಾಡ್ತಾ ಇರೋದು. ಅವ್ನ್ ಗ್ಯಾಪ್ ಬಂದ್ಬಿಟ್ಟು ಅಂದ ಜಸ್ಟ್ ಹಂಗೆ ಒಂದು ಫೋನ್ ಹಾಕಿದ್ನು ಅಷ್ಟೇ. ಮಗ ಇಲ್ಲೇ ಇದೀನಿ ಬಾ ಅಂತ ಹೇಳಿದ್ನು. ಅವನ್ನೆಲ್ಲ ಮೀಟ್ ಮಾಡ್ಕೊಂಡು ಅವ್ನ್ ಕೆಡ್ಸ್ಕೊಂಡ ಟೈಮ್ ಕೆಡ್ಸೋದ್ ಬೇಡ ಅಂದ್ಬಿಟ್ಟು ಅವ್ನ್ಗ ಬಾಯ್ ಹೇಳ್ಬಿಟ್ಟು ಫುಲ್ ಲುಕ್ ಹಾಕಕ್ಕ ಅಂತ ನಾವು ಹೋಗಿದ್ನಿ. ಹಂಗೆ ಟರ್ಮಿನಲ್ 2 ಹೋದೆ. ಅಲ್ಲಿ ಹಿಂಗೈತೆ ಅಂತ ನೋಡೋಣ ಬನ್ನಿ. ನಮ್ ಹುಡುಗರು ಅವ ನೆನ್ಸ್ಕೊಂಡಿದ ತಕ್ಷಣ ಏರ್ಪೋರ್ಟ್ಗೆಲ್ಲ ಓಡಾಡ್ತಾ ಇದ್ವಿ. ಇದು ಒಂದ್ ಸತಿ ಅಲ್ಲ ಹಿಂಗಾಗಿರೋದು, ಬೇಜನ್ ಸರಿ ಬಂದಿದ್ರಿ. ಅವಾಗ ನಾವು ಪ್ಲಾನ್ ಹಾಕೊಂಡ್ರೆ ಯಾವ ವರ್ಕೌಟ್ ಆಗಲ್ಲ. ಹಂಗೆ ಹೋದ್ರೇನೆ ನಮ್ದು ಫುಲ್ ಪ್ಲಾನ್ ಸಕ್ಸಸ್ ಆಗೋದು. ನೋಡಿ ಈ ತರ ನಮ್ ಪ್ಲಾನೇ ಇರಿಲ್ಲ, ಹಿಂಗೆ ಬಂದಾಕಿದ್ರೆ ನಮ್ ಬಾಯ್ಸ್ ಮಾತ್ರ ಹಿಂಗಾಗೋದು. ಬಾಯ್ಸ್ ಎಲ್ಲ ಸೇರಿ ಕೆಂಪ್ ಕಲರ್ ಆಟ ಹಾಕ್ಬಿಟ್ರಪ್ಪ ಕೇಮೆಂಟಾಗ. ಹಂಗೆ ಈ ಟರ್ಮಿನಲ್ 2 ಬಂದ್ರೆ ಇಲ್ಲಿ ಮಾತ್ರ ಲೈಟಿಂಗ್ಸ್ ಮಾತ್ರ ಸೂಪರ್ ಆಗಿತ್ತು. ಈ ವಿಡಿಯೋ ಮಾಡೋವಾಗ ಏನೋ ಒಂದು ಅಬ್ಸರ್ವ್ ಮಾಡಿದ್ನಿ. ಏನಪ್ಪಾ ಅಂದ್ರೆ ನೋಡ್ರಿ ಫುಲ್ಲು ಇಲ್ಲಿ ಲೈಟಿಂಗ್ ಇಷ್ಟು ಹಾಕೋರ ಲೈಟಿಗ್ಲು ನಮ್ಮೂರ್ಗಳ ಕಡೆ ಹಾಕ್ಬಿಟ್ರೆ ನಜಿ 2-3 ಊರ್ಗಳಿಗೆ ಆಗ್ಬಿಡ್ತದೆ. ಅಷ್ಟು ಲೈಟ್ಗಳು ಯೂಸ್ ಮಾಡೋರು ಇಲ್ಲಿ ನೋಡ್ರಿ. ಇಷ್ಟು ಕರೆಂಟ್ ಬೇಕಲ್ಲ, ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನಮ್ಗ ಬೇಕಾಗಿಲ್ಲ ಅನ್ಬಿಟ್ಟು ನಮ್ ಗ್ಯಾಂಗ್ ಅಕ್ಕ ಒಂದು ವಿಡಿಯೋ ಹಾಕೊಂಬಿಟ್ಟೆ. ಹಾಕೊಂಡು ಶಿಸ್ತಾಗಿ ಆತ್ನೇರು ಏರ್ಪೋರ್ಟ್ ಕೆಲ್ಸ ಮಾಡೋನ್ ಬಂದ್ಬಿಟ್ಟು ಈ ಜಾಸ್ತಿ ಹೊತ್ತು ಇರ್ಬಾರ್ದು ಅಂದ್ಬಿಟ್ಟು ಕಳಿಸ್ತಾನೆ. ಹ್ಯಾಂಡನ್ನ ನಾವ್ ಒಂದು ರೋಪ್ ಹಾಕಿದ್ವಿ, ಕಲ್ದಿರಾಗೋಗ್ಬಿಟ್ನು. ನಾವ್ ಅಂದ್ರೆ ಹೆಂಗಿರ್ತೈತೆ ಒಬ್ರು ಹೇಳಿದ್ನ ಏನಾರ ಸ್ವಲ್ಪ ಕೇಳ್ಬೇಕು ಅಂತ ನಮ್ಕೋ ಐತೆ. ಅದಕ್ಕೆ ಅವ್ರನ್ನ ಕೆಲ್ಸ ಕೆಡ್ಸೋದ್ ಬೇಡ ಅನ್ಬಿಟ್ಟು ನಾವು ಬೈಕ್ ಎತ್ಕೊಂಡು ಶಿಸ್ತಾಗಿ ಬಂದಾಗ ಈಚೆ ಓಡಾಡ್ಕೊಂಡು ಹೋಗ್ತೀನಿ. ಒಂದಲ್ಲ ಒಂದಿನ ಏರ್ಪ್ಲೇನ್ ಏಕೆ ಹಾಕ್ತೀನಿ. ಇದು ನಮ್ಮ ಆಜ್ಞೆ. ಯಾವಾಗನ ಸಕ್ಸಸ್ ಆದಾಗ ಬಂದೇ ಬರ್ತೀನಿ. ಅವಾಗ ಒಳಗಡೆದು ವಿಡಿಯೋ ಹಿಂಗಿಂಗಂತ ವಿಡಿಯೋ ಮಾಡಿ ಇಷ್ಟ್ರೈ ಅಂತಲ್ಲ, ಸ್ವಲ್ಪ ಲಾಂಗ್ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಹಾಕ್ತೀನಿ. ಏರ್ಪ್ಲೇನ್ ಆಗಿ ಹೋಗಿ ಏನೇನಾಯ್ತು ಅಂತ ನೀಟಾಗಿ ಹಾಕ್ತೀನಿ. ಇವಾಗ ಸ್ವಲ್ಪ ಲೇಟ್ ಆಗಿ ಆಗ್ತದೆ ನಂಗೆ ಗೊತ್ತು. ನೋಡ್ರಿ ಏರ್ಪ್ಲೇನ್ ಹೋಗ್ತಾ ಇದೆ. ಇದನ್ನೆಲ್ಲ ನೋಡ್ಕೊಂಡು ಶಿಸ್ತಾಗಿ ಬಂದಾಕಿರಿ. ಬರೋವಾಗ ರೋಡ್ಗಳು ಎಲ್ಲ ಸಖತ್ತಾಗಿತ್ತು. ಬೆಳಗ್ಗೆ ಡೇ ಟೈಮು ಚೆನ್ನಾಗಿರ್ತೈತೆ, ಆದ್ರೆ ಸ್ವಲ್ಪ ಗಾಡಿಗಳು ಜಾಸ್ತಿ ಇರ್ತೈತೆ. ನೈಟ್ ಟೈಮು ನಮ್ಕ ಫ್ರೀ ಆಗಿರ್ತೈತೆ ಅನ್ಬಿಟ್ಟು ಬಂದಾಕಿರಿ ಅಷ್ಟೇ. ನಿಮ್ಗೆ ಹೆಂಗು ಹಿಂಗೆ ಯಾವಾಗನ ಈಚೆ ಔಟ್ಸೈಡ್ ಹಿಂಗ್ ಹೋಗ್ತಿರೇನೋ ಅಂತ ಕಮೆಂಟ್ ಹಾಕಿ ಮರೀದಿರಾ. ನೋಡ್ರಿ ನಮ್ ಗ್ಯಾಂಗ್ಗಳು ರೇವ್ಗಳು ಮಾಡ್ಕೊಂಡು ಸೂಪರ್ ಆಗಿ ಬರ್ತಾ ಇದ್ರಿ. ಸ್ಪೀಡಾಗ ನಾನು ಇಕ್ಕಿರೋದು ಅಷ್ಟೇ ಎಡಿಟ್ ಆಗ. ನಾವೇನು ಅಷ್ಟೊಂದು ಸ್ಪೀಡಾಗಿ ಏನು ಹೋಗ್ತಾ ಇಲ್ಲ. ಡೇ ಟೈಮು ಈ ತರ ಗ್ರೀನರಿ ಇವೆಲ್ಲ ಚೆನ್ನಾಗಿ ಕಾಣಿಸ್ತೈತೆ. ಯಾವಾಗನ ಡೇ ಟೈಮು ನೀವು ಬಂದು ಇಲ್ಲೊಂದು ರೌಂಡ್ ಹಾಕೊಂಡು ಹೋಗ್ಬೋದು. ಬಂದಿ ನೋಡಿ ಎಲ್ಲ ಪರವಾಗಿಲ್ಲ, ಒಂದು ರೇಂಜ್ಗೆ ಚೆನ್ನಾಗಿದೆ. ಇಲ್ಲಿ ಮೊದ್ಲು ಎಷ್ಟು ಸುತ್ತಮುತ್ತ ಎಷ್ಟು ಊರಿದ್ವು ಅವನ್ನೆಲ್ಲ ಎತ್ಬಿಟ್ಟಿದ್ದಾರೆ. ನೋಡೋಣ, ಚೆನ್ನಾಗಿದೆ. ಬಂದಿ ಒಂದ್ ಲುಕ್ ಹಾಕೊಂಡು ಶಿಸ್ತಾಗಿ ಹೊರಟೋದ್ರಿ. ಈಚೆಗೆ ಬಂದು ನಮ್ಮ ಸಾದಹಳ್ಳಿ ಗೇಟು ಅಂದ್ರೆ ನಮ್ಮ ಅಜ್ಜಿಯವ್ರ ಊರು, ಇಲ್ಲೇ ಬರೋದು. ಯಾವಾಗನ ಬಂದಾಗ ಹಿಂಗೆ ಹೋಗೋದ್ ನಾನು. ಇಲ್ಲಿ ನೆಕ್ಸ್ಟ್ ಯಾವಾಗನ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ನಮ್ಮ ಅಜ್ಜಿಯವ್ರ ಊರ್ ಕಡೆ ಹೋದಾಗ ಇದು ಸಾದಹಳ್ಳಿ ಗೇಟ್ ಅಂತ ನೆಕ್ಸ್ಟ್ ಜ್ಞಾಪಿಸ್ತೀನಿ. ಮುಂದೆ ಹಂಗೆ ವಿಡಿಯೋಗಳು ನೋಡ್ತಾ ಇರಿ. ಹಂಗೆ ಬರೋದಾರೆ ಇದ್ದಾಗ ಸಮೋಸ ಅದು ಇದು ತಿನ್ಬೇಕು ಅನ್ಸ್ತು, ಅದೇ ತಿನ್ಕೊಂಡು ಮತ್ತೆ ಜಾಲಿ ರೈಡ್ ಹುಡುಗರ ಜೊತೆ. ಜಾಲಿ ರೈಡ್ ಸ್ಪೀಡು ಇಲ್ಲ, ನಾರ್ಮಲ್ ಆಗಿ ಬಂದ್ರೆ ಸೂಪರ್ ಇರ್ತದೆ. ಇದು ಫುಲ್ಲು ಚೆನ್ನಾಗಿತ್ತು. ಈ ರೈಡ್ ಮಾತ್ರ ಮರೆಯಕ್ಕೆ ಆಗಲ್ಲ. ಇವತ್ತಿನ ದಿನ ಇಷ್ಟ ಆಗಿತ್ತು. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ತರ ಬಂದಾಗ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅನ್ನೋವರೆಗೂ ನೋಡ್ತಾ ಇರಿ. ಹಂಗೆ ಸಬ್ಸ್ಕ್ರೈಬು ಫಾಲೋ ಒತ್ಬಿಡಿ. ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.